ನೋಡ್ಕೊಂಬನ್ನಿ. ಆ ಒಂದು ಪಾರ್ಕಿಂಗಿಗೆ ನಮ್ಮ ಗಾಡಿಗಳು ಹೋಗೋದಿಲ್ಲ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸ್ಬೇಕು ಅಂತ. 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸಿ ತಲೆ ಮೇಲೆ ಹೊತ್ಕೊಂಡ್ಬರೋದು ಸರಿನಾ? ಅಥವಾ ಗಾಡಿನೇ ಬಂದು ಇಲ್ಲಿ ಅನ್ಲೋಡ್ ಮಾಡೋದು ಸರಿನಾ? ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ. ಸರ್ಕಾರದವ್ರು ಬಾಡಿಗೆ ಕೊಡ್ತಾರೆ ಅದನ್ನು. ಹಾಗಾಗಿ ಇದು ಎಲ್ಲ ಬೀದಿ ವ್ಯಾಪಾರಿಗಳನ್ನು ತಳ್ಳಿ ಬಿಸಾಕಿಬಿಟ್ಟಿದ್ದಾರೆ. ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಇದೆಯಾ? ಅವ್ರ ಅನ್ನ ಕಿತ್ಕೊಂಡ್ಬಿಟ್ಟು ಯಾರೋ ಒಬ್ಬ ಒಳ್ಳೆ ಜೀವನ ಮಾಡೋದಾದರೆ ಇದು ಸರ್ಕಾರದ ನೀತಿನ ಇದು. ಇದರಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಸಿಗರಿಗೆ ನಾ ಹೇಳೋದು, ಯಾವುದೇ ನಿಮ್ಮ ವೋಟರ್ಸ್ ಅವರೆಲ್ಲ ನಿಮ್ಮ ವೋಟರ್ಸನ್ನ ನೀವು ನೋಡ್ಕೊಳ್ಳೋ ರೀತಿನ ಇದು ಸರಿಯಲ್ಲ. ಕೂಡಲೇ ವ್ಯವಸ್ಥೆಯನ್ನು ತಿದ್ದಿ ಸರಿ ಮಾಡಿ, ಇಲ್ಲದೆ ಇದ್ದರೆ ಭಾಳ ತೀವ್ರ ತರಕ್ಕೆ ಇದು ಬದಲಾವಣೆ ಆಗುತ್ತೆ. ನಮಗೆ ಅವಕಾಶ ಕೊಡಬೇಡಿ ಅಂತ ಒಂದು ಮಾತು ಸರ್. ಹೇಳಿ ಸರ್, ಇವತ್ತು ಸುಮಾರು ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ಕೊಂಡಿದ್ದಾರೆ ವ್ಯಾಪಾರಿ. ಸ್ವಲ್ಪ ಏಕಾಏಕಿ ಇವತ್ತು ಪ್ರತಿಭಟನೆಗೆ ಏಕೆ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ? ಈಗ ಫುಟ್ಪಾತ್ ವ್ಯಾಪಾರಿಗಳನ್ನು ಗುಡಿಸಿ ಆಚೆಗೆ ಹಾಕ್ಬಿಟ್ಟಿದ್ದಾರೆ. ಎರಡನೇದು, ಇಲ್ಲಿ ನೀವು ನೋಡಿದಂಗೆ ಪಾರ್ಕಿಂಗು ಅವ್ರ ಅಳ್ತಕ್ಕೆ ಅವ್ರು ನಡೆಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಪಾರ್ಕಿಂಗೇ ನಡಿಬೇಕು, ಇಡೀ ಮಾರ್ಕೆಟ್ ಕಬ್ಜಾ ಇರಬೇಕು ಅಂದರೆ ಹೆಂಗೆ ಸರಿಯಾಗುತ್ತೆ? ನೀವು ಯಾವ ಕಡೆಯಿಂದ ಬಂದರೂ ಸೀದಾ ಪಾರ್ಕಿಂಗ್ ಹೋಗ್ಬೇಕು. ಒಂದು ಫೈರ್ ಬ್ರಿಗೇಡ್ ಬರೋಕ್ಕೆ ಜಾಗ ಇಲ್ಲ, ಆಂಬುಲೆನ್ಸ್ ಬರೋದಕ್ಕೆ ಜಾಗ ಇಲ್ಲ. ಆಮೇಲೆ ಹಣ್ಣು ತರಕಾರಿ ತಗೊಂಡು ರೈತರು ಗಾಡಿಗಳು ಬಂದರೆ ಪಾರ್ಕಿಂಗಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸಿದ್ರೆ ರೈತರು ಹೆಂಗೆ ಬರೋದು? ಹಾಗಾಗಿ ಇದೆಲ್ಲ ಸರಿಯಲ್ಲದ್ದು. ಆ ಕಾರಣಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಏನು ಗ್ರೇಟರ್ ಬೆಂಗಳೂರು ನೀವು ತತ್ಕ್ಷಣವೇ ಇದನ್ನು ಸರಿ ಮಾಡಿದರೆ ಸರಿ. ನಾವು ಡೈರೆಕ್ಟ್ ಆ್ಯಕ್ಷನ್ಗೆ ಹೋಗ್ಲಿಕ್ಕೆ ಮುಂಚೆ ಅಂದರೆ ಏನೇನು ಅಡ್ಡಿ ಮಾಡಿದಿರೋ ಅದನ್ನು ನಾವು ಕಿತ್ತಾಕಕ್ಕೆ ಮುಂಚೆ ನೀವೇ ಕಿತ್ತು ಸರಿ ಮಾಡಿದರೆ ಭಾಳ ಒಳ್ಳೆಯದಂತ ಹೇಳಿ ಗ್ರೇಟರ್ ಬೆಂಗಳೂರಿಗೆ ನಾವು ಹೇಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತಾವು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿ ಅಂತೇಳಿ ಮನವಿ ಮಾಡಿ. ಸರ್, ಈಗ ಪಾರ್ಕಿಂಗ್ ಮಾಡಿದ ಮೇಲೆ ತೊಂದರೆ ಆಗ್ತಾ ಇರ್ಬೋದು. ಪಾರ್ಕಿಂಗ್ ಮಾಡಿದ ಮೇಲೆ ತೊಂದರೆ. ಈಗ ಪಾರ್ಕಿಂಗ್ಗೆ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಮ ಲೆಕ್ಕ ಪಾರ್ಕಿಂಗ್ ಕೊಡಬಾರ್ದಾಗಿತ್ತು ಅಂತ. ಪಾರ್ಕಿಂಗು ಮಾರುಕಟ್ಟೆಗೆ ಬರುವ ರೈತರಿಗೆ, ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಅಥವಾ ಖರೀದಿ ಮಾಡೋಕ್ಕೆ ಬರುವ ಗ್ರಾಹಕರಿಗೆ ಇದು ಮಾರ್ಕೆಟ್ ಪಾರ್ಕಿಂಗ್ ಇರೋದು. ಅದನ್ನು ಬಿಟ್ಟು ನೀವು ಹೊರಗಡೆಯಿಂದ ಬಂದು ಪಾರ್ಕಿಂಗ್ ಮಾಡಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ಯಾರು ಬಿಡೋದಿಲ್ವಲ್ಲ. ಈಗ ಮಾರ್ಕೆಟ್ ಬರೋಂಥವ್ರೆ ಇಲ್ಲಿ ಪಾರ್ಕಿಂಗ್ ಮಾಡೋದು, ಬೇರೆಯವ್ರು ಬಂದು ಯಾರು ಬಿಟ್ಟು ಹೋಗ್ತಾರೆ? ಇಲ್ಲಿ ಬೇರೆಯವರು ಬರಲಿಕ್ಕೋಸ್ಕರನೇ ಈ ಥರದ್ದೆಲ್ಲ ವ್ಯವಸ್ಥೆಯನ್ನು ಮಾಡಿರೋದು. ಈಗಾಗಲೇ ಫ್ರೀಡಮ್ ಪಾರ್ಕಿಂಗು ಅವ್ರದ್ದೇ, ಈಗ ನಮ್ಮ ಜಯನಗರ ಪಾರ್ಕಿಂಗು ಅವ್ರದ್ದೇ, ಬ್ಯಾಂಗ್ಳೂರು ಸಿಟಿ ಮಾರ್ಕೆಟು ಅವ್ರದ್ದೇ. ಏನು ಮಾಡಬೇಕು ಅಂತ ಮಾಡಿದ್ದೀರಿ? ಈಗ ಯಾರು ಟೆಂಡರ್ ಹಾಕಿರ್ತಾರೋ ಅವ್ರಿಗೆ ಕೊಡ್ತಾರೆ, ಅದನ್ನು ಬಿಟ್ಟು ಮಾಡ್ತಾರೆ, ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ನೀವು ಮುಖ್ಯವಾಗಿ ಏನು ಮಾಡ್ತಾ ಇದ್ರಿ, ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಪಾರ್ಕಿಂಗ್ ಮಾಡಿರೋದ್ರಿಂದ ನೀವು ತೊಂದರೆ ಆಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ಇಷ್ಟು ವರ್ಷ ಜನರಿಗೆ ಈಗ ಮಾರ್ಕೆಟ್ ಬರಬೇಕಾದ್ರೆ ಪಾರ್ಕಿಂಗ್ ಇರಲಿಲ್ಲ, ಸುಮಾರು 4-4 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ಇಲ್ಲಿ ಬರಬೇಕಾಗಿತ್ತು, ಆಟೋ ಬಸ್ಸಲ್ಲಿ ಬರಬೇಕಾಗಿತ್ತು. ಈಗ ನೇರವಾಗಿ ಪಾರ್ಕಿಂಗ್ ಮಾಡಿದ್ರೆ ಜನರಿಗೂ ಅನುಕೂಲ ಆಗುತ್ತಲ್ಲ. ಈಗ ಪಾರ್ಕಿಂಗ್ ಮಾಡಲಿಯಪ್ಪ, ನಾನು ಪಾರ್ಕಿಂಗಿಗೆ ನಾನು ಅಬ್ಜೆಕ್ಷನ್ನೇ ಮಾಡ್ತಾ ಇಲ್ಲ. ನಿಮ್ಮ ಪಾರ್ಕಿಂಗಾಗಿ ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಯಾಕೆ ಮಾಡ್ತೀರಿ? ಯಾಕೆ ಬೀದಿ ವ್ಯಾಪಾರಿಗಳನ್ನೆಲ್ಲ ತೆಗೆದಾಕ್ಬಿಟ್ರಿ? ಯಾಕೆ ಎಲ್ಲ ರಸ್ತೆ ಎಲ್ಲ ಆ ಕಡೆ ಈ ಕಡೆ ವೈಡನ್ ಮಾಡೋಕ್ಕೋಸ್ಕರ ಎಲ್ಲ ಮಾಡಿದಿರಿ? ಇದು ತಪ್ಪಿದು. ಜನರು ಬದುಕಕ್ಕೆ ಇಲ್ಲಿ ಮಾರುಕಟ್ಟೆ ಇರೋದು. ಸಣ್ಣ ಪುಟ್ಟವರು, ವ್ಯಾಪಾರಸ್ಥರು, ಬಡ ಜನರಿಗೆ ಸಿಗುವಂಥ ಪದಾರ್ಥಗಳು ಭಾಳ ಕಮ್ಮಿನಲ್ಲಿ ಸಿಗಲಿ ಅಂತ. ಅದನ್ನು ಬಿಟ್ಟು ನೀವು ಪಾರ್ಕಿಂಗ್ ಅಂತ ಹೇಳ್ತಾ ಮತ್ತೊಂದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರಕ್ಕೆ ಹೇಳ್ತಾರೆ. ಈಗ ಪಾರ್ಕಿಂಗು ಈಗ ನಿಮ್ದು ಏನು ಡಿಮ್ಯಾಂಡ್ ಸರ್? ಈಗ ಪಾರ್ಕಿಂಗ್ ಮಾಡಿರೋದ್ರಿಂದ ಕ್ಲೋಸ್ ಮಾಡಬೇಕು ಇಲ್ಲ ಏನು ಈಗ ನಿಮ್ಮದು ಡಿಮ್ಯಾಂಡ್ ಏನು? ಈಗ ನೀವು ಆ ಕಡೆ ದಕ್ಷಿಣದಲ್ಲಿ ದ್ವಾರದಲ್ಲಿ ನೀವು ನೋಡಿ, ರಸ್ತೆಗೆ ನೀವು ಕಬ್ಬಿಣದ ಪೈಪ್ಗಳನ್ನು ನಟ್ಟಿದ್ದಾರೆ. ರಸ್ತೆ ಬಂದ್ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ನಿಮಗೆ? ಅವೆನ್ಯೂ ರೋಡಿಂದ ಮೇಯ್ನ್ ಎಂಟ್ರೆನ್ಸ್ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಪಾರ್ಕಿಂಗಿಗೆ ಬೇರೆ ರಸ್ತೆ ಮಾಡಿಕೊಂಡ್ರೆ ಹೆಂಗೆ? ಮೇಯ್ನ್ ಎಂಟ್ರೆನ್ಸ್ ಗಾಡಿಗಳು ಬರಬೇಕು ತಾನೆ. ನಿಮ್ಮ
ಪಾರ್ಕಿಂಗ್ ಹೋಗೋದು ಪಾರ್ಕಿಂಗ್ ಹೋಗ್ಬೇಕು, ವೆಹಿಕಲ್ ಬರೋದು ಬರಬೇಕು, ಇದೆಲ್ಲದು ಕ್ರಮಬದ್ಧವಾಗಿ ನಡಿಬೇಕಲ್ಲ. ಇದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಹೆಂಗಾಗುತ್ತೆ?